ಇವತ್ತಿನ ರೆಸಿಪಿ ಲಂಚ್ ಪ್ಲೇಟ್ ರೆಸಿಪಿ. ಇದು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಸ್ಟಿರ್ ಫ್ರೈ ವೆಜಿಟೇಬಲ್ ಜೊತೆಗೆ ಪನ್ನೀರ್ ಸ್ಲೈಸು. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು 100 ಗ್ರಾಮಷ್ಟು ಪನ್ನೀರ್ ತೊಗೊಂಡು ಅದನ್ನು ಈ ಥರ ಮಧ್ಯದಲ್ಲಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವ ಪನ್ನೀರ್ ನೀವು ಯೂಸ್ ಮಾಡ್ತಿರೋ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಗ್ರೀನ್ ಚಟ್ನಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಚಟ್ನಿ ರೆಸಿಪಿ ನಾನು ಮೊದಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಅದು ಮಾಡಿಕೊಂಡು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಚಿಲ್ಲಿ ಪೌಡರು ಇದನ್ನು ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಪನ್ನೀರ್ ಸ್ಲೈಸ್ನ ಅದ್ರ ಮೇಲೆ ಹಾಕ್ಕೊಂಡು 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡ್ಕೋಬಾರ್ದು, ಸುಟ್ಕೋಬಾರ್ದು, ಸುಮ್ಮನೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಮಸಾಲೆ ಎಲ್ಲ ಅದ್ರ ಮೇಲೆ ಹೋದರೆ ಸಾಕು. ಇದೊಂದು 2 ನಿಮಿಷ ತೊಗೊಳ್ಬೇಕಾಗುತ್ತೆ. ಮೀಡಿಯಮ್ ಊರಿನಲ್ಲಿ ಇದನ್ನು ನೀಟಾಗಿ 2 ಕಡೆನೂ ಬೇಯಿಸ್ಕೊಂಬಿಡಿ. ಹೀಗೇನೆ ತಿನ್ಬೋದು. ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಸಿಂಪಲ್ ರೆಸಿಪಿ, ಬಟ್ ಇದ್ರ ಜೊತೆ ನಾನು ಬೇರೆ ಥರದ್ದು ಸ್ಟಿರ್ ಫ್ರೈಡ್ ವೆಜಿಟೇಬಲ್ಲು ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೆ ನೋಡಿ, 2 ಕಡೆನೂ ಈ ಥರ ಆದಮೇಲೆ ನಾನು ಇದನ್ನು ಎತ್ತಿಟ್ಕೊಂಡು ಇವಾಗ ಸ್ಟಿರ್ ಫ್ರೈ ವೆಜಿಟೇಬಲ್ ರೆಸಿಪಿ ತೋರಿಸ್ತೀನಿ. ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ. ಇದು ತುಂಬ ಹೆಲ್ತಿ ರೆಸಿಪಿ, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಇದನ್ನು ನೀಟಾಗಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಸ್ಲೈಸ್ ಮಾಡಿರೋದು ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಈ ಥರ ಕಟ್ ಮಾಡಿರೋ ಬೀನ್ಸು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಫ್ರೈ ಮಾಡ್ಕೊಂಡ್ಮೇಲೆ ಅದೇ ಥರ ಒಂದು ಕ್ಯಾರೆಟ್ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಂಡು ನಾನು 4 ಜನಕ್ಕಾಗುವಷ್ಟು ಇದನ್ನು ಮಾಡ್ಕೊಂಡಿದ್ದೀನಿ. ತರಕಾರಿ ಎಷ್ಟು ಭಾಗ ತಿನ್ನಬೇಕು ಅಂತೆಲ್ಲ ಹೇಳ್ತಾರಲ್ಲ, ನಾವು 3ನೇ 1 ಭಾಗ ಪ್ರೋಟೀನ್ ತಿನ್ನಬೇಕು, 3ನೇ 1 ಭಾಗ ವೆಜಿಟೇಬಲ್ಸ್ ತಿನ್ನಬೇಕು, ಆಮೇಲೆ 3ನೇ 1 ಭಾಗ ನೀವು ರೈಸು ಚಪಾತಿ ಯಾವ್ದು ಬೇಕು ತಿನ್ಬೋದು, ಹೆಲ್ತಿ ಡಯೆಟ್ಟು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಅದೇ ಹಬೆಯಲ್ಲಿ ನೀರಿಲ್ದಲೇ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಈ ಥರ ತರಕಾರಿ ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟೇ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಉದ್ದಕ್ಕೆ ಕಟ್ ಮಾಡಿರೋದು. ನಿಮಗೆ ಒಬ್ಬರಿಗೆ ಬೇಕಾದರೆ ಒಂದು ಸ್ವಲ್ಪನೂ ಇದನ್ನು ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರುತ್ತೆ ಈ ಥರ ರೆಸಿಪೀಸು. ಆಮೇಲೆ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡರು, ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಮಾಡ್ಕೊಂಡಿರೋದು. ನಾನು ಇದನ್ನು ರೆಸಿಪಿನೂ ಮುಂದೆ ಹಾಕ್ತೀನಿ. ಆಮೇಲೆ ಈರುಳ್ಳಿ ಹೂವಾದ್ದು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಆನಿಯನ್ ಶೂಟು ಇದೇ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲದು ತರಕಾರಿ ಒಂದೇ ರೀತಿ ಆದರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತರಕಾರಿ. ಮಕ್ಳಿಗೂ ಕೂಡ ಇದನ್ನು ತಿನ್ಬೋದು. ತುಂಬ ಭಾಳ ಖಾರನೂ ಇರಲ್ಲ, ಆಮೇಲೆ ಹೆಲ್ತಿ ಕೂಡ. ಈ ಥರ ಮಾಡಿಕೊಂಡು ತಿನ್ನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನಷ್ಟು ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಹುರಿದಿರೋ ಕಡಲೆ ಬೀಜನೂ ಹಾಕ್ಕೋಬೋದು. ನಾನು ಇದಕ್ಕೆ 2 ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡು ಲಂಚ್ ಪ್ಲೇಟ್ನ ಸರ್ವ್ ಮಾಡ್ತೀನಿ. ನಾನು ಇದನ್ನು ಬ್ರೌನ್ ರೈಸ್ ತೊಗೊಂಡು ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಳೆ ಸಾರು, ದಾಲ್ ರೆಸಿಪಿ ನಾನು ಮುಂದೆ ತೋರಿಸಿದ್ದೀನಿ. ಅದ್ರ ಜೊತೆ ಈಗ ಮಾಡ್ಕೊಂಡಿರೋ ಸ್ಟಿರ್ ಫ್ರೈಡ್ ವೆಜಿಟೇಬಲ್ಲು, ಆಮೇಲೆ ಇವಾಗ ಮಾಡಿಟ್ಕೊಂಡಿರೋ ಪನ್ನೀರ್ ಪೀಸು ಇದಕ್ಕೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.